ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸನ್ಸೈನ್ ರೂಪಸ್ ವ್ಲಾಗ್ಸ್ ಚಾನಲ್ ವತಿಯಿಂದ ತಮಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಪ್ರೀತಿಯ ವೀಕ್ಷಕರೇ? ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಹಾಗಾದರೆ ತಡ ಯಾಕೆ, ನನ್ನ ವ್ಲಾಗನ್ನು ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಬನ್ನಿ, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ಹಾಗೆಯೇ ನಾನು ಕೂಡ ಅಮ್ಮನ ಮನೆಯಿಂದ ಬರ್ತಾಯಿದ್ದರೆ ಬರಬೇಕಾದ್ರೆ ನಗರ ಬಂದೇ ಬರಬೇಕಲ್ವ. ಅದರಿಂದ ನನ್ನ ಹಸ್ಬೆಂಡ್ ಕೂಡ ನಂದಿ ಭವನದಲ್ಲಿ ಏನೋ ಸ್ಪೆಷಲ್ ಆಫರ್ ಇಟ್ಟಿದ್ದಾರೆ, ಬಾರಿ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು. ಆದ್ದರಿಂದ ನಾವು ಕೂಡ ನಂದಿ ಭವನಕ್ಕೆ ಹೋದ್ವಿ. ಅಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ 12 ಡೇಸ್ ಫರ್ನಿಚರ್ಸ್ ಅಂದರೆ ಸೋಫಾ ಸೆಟ್ಟು, ದಿವಾನ್ ಸೆಟ್ಟು ಮತ್ತು ಡೈನಿಂಗ್ ಸೆಟ್ಟು ಎಕ್ಸೆಟ್ರಾ ಅದರ್ಸ್ ಎಲ್ಲ ಎಕ್ಸ್ಚೇಂಜ್ ಆಫರ್ ಕೂಡ ಇಟ್ಟಿದ್ದಾರೆ. ನೋಡೋಣ ಬಾ ಅಂತ ಹೇಳಿಬಿಟ್ಟು ನಾವು ಕೂಡ ಬಂದ್ವಿ. ಸೋಫಾ ಸೆಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಆದರೆ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಹಾಗೆ ಒಂದು ರೌಂಡ್ ನೋಡ್ಕೊಂಡು ಕೂಡ ಬಂದ್ವಿ ನಂದಿ ಭವನಕ್ಕೆ. ಸೋಫಾ ಸೆಟ್ ಬಂದು ತುಂಬಾ ಚೆನ್ನಾಗಿತ್ತು, ಬಟ್ ರೇಟ್ ಮಾತ್ರ ಬಹಳ ದುಬಾರಿ ಇತ್ತು. ಫೈನಲಿ ಮನೆಗೆ ಕೂಡ ಬಂದ್ವಿ. ಮನೆಗೆ ಬಂದ ನಂತರ ಸಂಕ್ರಾಂತಿ ಹಬ್ಬ ನಾಳೆ ಇದ್ದಿದ್ದರಿಂದ ಮನೆಯೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡಬೇಕಿತ್ತು. ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫ್ರೆಂಡ್ಸ್ ಬನ್ನಿ, ಹಾಗಾದರೆ ಸಂಕ್ರಾಂತಿ ಹಬ್ಬದ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳೋಣ. ಹಿಂದೂಗಳ ಧಾರ್ಮಿಕ ಹಬ್ಬ ಮತ್ತು ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಆಗಿರ್ತದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ನನ್ನ ವಾಯ್ಸ್ ಬೇರೆ ಫುಲ್ ಕೋಲ್ಡ್ ಆಗಿದ್ದರಿಂದ ಸ್ವಲ್ಪ ಕಟ್ಕೊಬಿಟ್ಟಿದೆ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕ್ಷಮಿಸಿ ಫ್ರೆಂಡ್ಸ್. ಹಾಗೆಯೇ ಪ್ರತಿ ವರ್ಷವೂ ಕೂಡ ಜನವರಿ 14 ಅಥವಾ 15ನೇ ತಾರೀಕರಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ದಿನ ಊರಿನ ಪ್ರತಿ ಬೀದಿಯಲ್ಲೂ ಕೂಡ ಸಂಭ್ರಮೆ ಕಳೆಗಟ್ಟಿರುತ್ತದೆ. ಏಕೆಂತಂದರೆ ಪ್ರತಿ ಮನೆಯ ಮುಂಭಾಗದಲ್ಲೂ ಕೂಡ ವಿವಿಧ ಬಣ್ಣಗಳಿಂದ ರಂಗೋಲಿ ಎಲ್ಲ ಬಿಟ್ಟು ಆಚರಿಸ್ತಾ ಇರ್ತಾರೆ. ಅದರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಮತ್ತು ಧಾನ್ಯಲಕ್ಷ್ಮಿ ಮನೆಗೆ ಬರುವ ಸುಸಂದರ್ಭ ಸುಗ್ಗಿ ಹಬ್ಬ ಇದಾಗಿರುತ್ತದೆ. ಹಾಗೆಯೇ ಸಂಕ್ರಾಂತಿ ಹಬ್ಬ ಸಮೃದ್ಧಿಯ ಸಂಕೇತ ಅಂತ ಕೂಡ ಕರೀಬಹುದು. ಪ್ರತಿ ಮನೆಯಲ್ಲೂ ಕೂಡ ಎಳ್ಳು ಬೆಲ್ಲದ ಮಿಶ್ರಣ ತಯಾರಿಸಿ ಸುತ್ತಮುತ್ತಲಿನ ಮನೆಗಳಿಗೆ ಹಾಗೂ ಸ್ನೇಹಿತರಿಗೆ, ಹಿತೈಷಿಗಳಿಗೆ ಮತ್ತು ಬಂಧು ಬಾಂಧವರಿಗೆ ಸಿಹಿ ಹಂಚಿ ಶುಭಾಶಯ ಕೋರುತ್ತೇವೆ. ಮತ್ತು ಸಂಕ್ರಾಂತಿಯ ದಿನದಿಂದ ಚಳಿಗಾಲ ಮುಗಿಲು ಹಗಲಿನ ಅವಧಿ ದೀರ್ಘವಾಗಿ ತೊಡಗುತ್ತದೆ. ಫ್ರೆಂಡ್ಸ್, ಹೀಗೇ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಬೇಬಿ ಕೂಡ ಮಲಗಿದ್ದ. ನಾನು ಕೂಡ ಎಣ್ಣೆಯೆಲ್ಲ ಅಪ್ಲೈ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡೆ. ಫ್ರೆಂಡ್ಸ್, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ಹಳೆ ಕಾಲದಲ್ಲಿ ನಮ್ಮ ಹಿರಿಕರೆಲ್ಲ ಮನೆಗೆ ಹೋಗಿ ಕಬ್ಬು, ಬೆಲ್ಲ, ಕಡಲೆಕಾಯಿ, ಗೆಣಸು ಎಲ್ಲ ತಗೊಂಡೋಗಿ ಮನೆಗೆ ಕೊಟ್ಟು ಬರೋರಂತೆ. ಆವಾಗ ಹಬ್ಬ ಕೂಡ ಕಳೆ ಕಟ್ಟಿದಂತೆ ಇರ್ತಿತ್ತು ಅಂತ ಮನೇಲೆಲ್ಲ ಹೇಳ್ತಾಯಿದ್ರು. ಬಟ್ ಇವಾಗಲೂ ಮಾಡ್ತಾಯಿದ್ದಾರೆ, ಅಂದರೆ ಅಷ್ಟಕ್ಕಷ್ಟೇ. ಫ್ರೆಂಡ್ಸ್, ಹಾಗಾದರೆ ಇನ್ನಷ್ಟು ತಿಳ್ಕೊಳ್ಳೋಣ ಬನ್ನಿ ಹಬ್ಬದ ಬಗ್ಗೆ. ಇನ್ನು ಹಸು ಕರುಗಳಿರುವಂತಹ ಮನೆಯಲ್ಲಿ ಅದರ ಕೊಂಬುಗಳಿಗೆ ಬಣ್ಣಗಳಿಂದ ಲೇಪನ ಮಾಡಿ ಅಲಂಕರಿಸಿ ಪೂಜೆಗೂ ಕೂಡ ಪೂಜೆಯೆಲ್ಲ ನೈವೇದ್ಯ ಎಲ್ಲ ಇಟ್ಟು ಹಸುವಿಗೆ ಪೂಜೆ ಎಲ್ಲ ಮಾಡಿ ನಂತರ ಪಾದ ಎಲ್ಲ ಮುಟ್ಟಿ ನಮಸ್ಕರಿಸಿ ಅದಕ್ಕೂ ಸಿಹಿ ತಿಂಡಿ ಹಂಚಿ ತಾವು ಕೂಡ ಸಿಹಿಯನ್ನು ಸವಿಯುತ್ತಾರೆ. ಇನ್ನು ಮಕ್ಕಳಿಗೆ ಫಲ ಎರೆಯುವ ಕಾರ್ಯಕ್ರಮಗಳನ್ನು ಕೂಡ ಚಿಕ್ಕ ಮಕ್ಕಳು ಅಂದರೆ 10 ವರ್ಷದ ಕೆಳಪಟ್ಟಿರುವಂತಹ ಮಕ್ಕಳಿಗೆ ವಿಶೇಷವಾಗಿ ಫಲ ಎರೆಯುವ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿರುತ್ತಾರೆ. ಹಾಗೆಯೇ ಫ್ರೆಂಡ್ಸ್, ನಾವು ಕೂಡ ನಮ್ಮ ಮನೇಲಿ ಹೇಗೆಲ್ಲ ಹಬ್ಬ ಆಚರಿಸಿದ್ವಿ ಅಂತ ತಿಳ್ಕೊಳ್ಳೋಣ ಬನ್ನಿ. ನಿಮಗೆಲ್ಲ ಕ್ಯೂರಿಯಾಸಿಟಿ ಇದೆಯಲ್ಲ. ಫ್ರೆಂಡ್ಸ್ ಬನ್ನಿ, ಹಾಗಾದರೆ ಕೂಡ ಹಬ್ಬದ ಹಿಂದಿನ ದಿನ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ನಂತರ ನೈಟು ಅಂದರೆ ಹಬ್ಬದ ನಾಳೆ ಹಿಂದಿನ ದಿನ ನೈಟು ರಂಗೋಲಿ ಎಲ್ಲ ಬಿಡಿಸಿದ ನಂತರ ಮಾರ್ನಿಂಗ್ ಬೇಗ ಎದ್ದು ದೇವರಿಗೆ ನೈವೇದ್ಯಕ್ಕೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡನ್ನೂ ಕೂಡ ರೆಡಿ ಮಾಡೋಕ್ಕಿಟ್ಟು ಈ ಕಡೆ ಅದು ರೆಡಿ ಆಗೋ ತನಕ ಪೂಜೆಗೆ ಸಿದ್ಧತೆ ಕೂಡ ಮಾಡ್ಕೊತಿದೆ. ಅಂದರೆ ಹೂವು ಹಣ್ಣು ಮೇಯ್ನಾಗಿ ಏನೇನು ಬೇಕು, ಗೆಣಸು, ಕಬ್ಬು ಮತ್ತು ಎಲ್ಚಿ ಹಣ್ಣು, ಒಂದಷ್ಟು ಫ್ರೂಟ್ಸ್ಗಳು ಇಷ್ಟನ್ನು ಕೂಡ ಪೂಜೆಗೆ ಸಿದ್ಧತೆ ಎಲ್ಲ ಮಾಡಿಕೊಂಡು ಬೇಬಿಗೆ ಹೊಸ ಬಟ್ಟೆ ಎಲ್ಲ ಧರಿಸಿ ಅವನಿಗೂ ಕೂಡ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿ ನಂತರ ನಾವು ಕೂಡ ಪೂಜೆಗೆ ಸಿದ್ಧತೆ ಮಾಡ್ಕೊಂಡ್ವಿ. ಫ್ರೆಂಡ್ಸ್, ಈ ರೀತಿ ಇತ್ತು ನಮ್ಮ ಮನೆಯ ಒಂದು ಸಿದ್ಧತೆ. ನೆಕ್ಸ್ಟು ಇನ್ನು ಪೂಜೆ. ಮುಖ್ಯವಾಗಿ ಒಂದು ವಿಷಯ ತಿಳ್ಕೊಳ್ಬೇಕು. ಇನ್ನೂ ಯಾರು ನನ್ನ ಚಾನಲ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಆವಾಗಲೇ ಹೇಳ್ದಂಗೆ ಸಿಹಿ ಪೊಂಗಲ್ ನೈವೇದ್ಯಕ್ಕೆ ರೆಡಿ ಆಗೋಷ್ಟರಲ್ಲೇ ನಾನು ಕೂಡ ಪೂಜೆಗೆ ಸಿದ್ಧತೆ ಕೂಡ ಮಾಡ್ಕೊಡ್ತಿದ್ದೆ. ದೇವರಿಗೆ ಹೂವನ್ನೆಲ್ಲ ಇಟ್ಟು ಗಂಧ ಅಕ್ಷತೆಗಳಿಂದ ಅಲಂಕರಿಸಿ ಪೂಜೆಗೆ ಫುಲ್ ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ಅಲ್ಲಿ ತನಕ ಬೇಬಿ ಮತ್ತು ನನ್ನ ಹಸ್ಬೆಂಡ್ ಎಲ್ಲ ಜಾಯ್ನ್ ಆದರು. ನಾವು ಕೂಡ ಒಟ್ಟಿಗೆ ಎಲ್ಲ ಪೂಜೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡಿದ್ವಿ ಫ್ರೆಂಡ್ಸ್.
ಸರ್ವಮಂಗಲ್ಯಮಾಂಗಲ್ಯಂ ಶಿವ ಸರ್ವಾರ್ಥಸಾಧಿಕೆ ಶರಣ್ಯಂ ತ್ರಯಂಬಕೆ ದೇವಿ ಗೌರಿ ನಾರಾಯಣಿ ನಮೋಸ್ತುತೆ. ಫ್ರೆಂಡ್ಸ್, ಫೈನಲಿ ನಮ್ಮ ಮನೆಯ ಮಕರ ಸಂಕ್ರಾಂತಿಯ ಹಬ್ಬದ ಸಂಭ್ರಮಾಚರಣೆ ಈ ರೀತಿ ಇತ್ತು. ಫೈನಲಿ ನನ್ನ ಪೂಜೆ ಕೂಡ ಮುಗಿತಾ ಬಂತು. ಧೂಪ ದೀಪಾರತಿ ಮತ್ತು ಮಹಾಮಂಗಳಾರತಿಗಳನ್ನು ದೇವರಿಗೆ ತೋರಿಸಿ ಹಾಗೆಯೇ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮುಗಿಸಿದ ನಂತರ ನನ್ನ ಪೂಜೆ ಕೂಡ ಸಂಪೂರ್ಣವಾಗಿ ಮುಗಿತಾ ಬಂತು. ಸೊ ಫೈನಲಿ ನಾನು ಕೂಡ ಮಹಾಮಂಗಳಾರತಿ ಎಲ್ಲ ತಗೊಂಡು ದೇವರಿಗೆ ನಮಸ್ಕರಿಸಿ ನನ್ನ ಇವತ್ತಿನ ಪೂಜೆಯನ್ನು ಕೂಡ ಮುಗಿಸ್ತೀನಿ. ನೆಕ್ಸ್ಟು ನಮ್ಮ ಮನೆಯಲ್ಲಿ ವರ್ಷದಂತೆ ಈ ವರ್ಷವೂ ಕೂಡ ನೈವೇದ್ಯಕ್ಕೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡ್ತೀವಿ. ಹಾಗೆಯೇ ಈ ವರ್ಷ ಕೂಡ ಮಾಡಿದ್ವಿ. ಸೊ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲು ಜೊತೆಗೆ ಚಟ್ನಿ ಮತ್ತು ಎಲ್ಲ ಒಟ್ಟಿಗೆ ತಿಂದು ನಂತರ ಮಕ್ಕಳಿಗೆ ಫಲ ಎರೆಯೋದು ಅಂತಾರೆ, ಸಂಪ್ರದಾಯ ಕೂಡ ನಾನು ರೂಢಿ ಮಾಡ್ಕೊಂಡು ಬಂದಿದ್ದೀನಿ. ಸೊ ಹಾಗೆಯೇ ನನ್ನ ಮಗನಿಗೂ ಕೂಡ ಫಲ ಎರೆಯುವ ಕಾರ್ಯಕ್ರಮ ಕೂಡ ಇವಾಗ ನೋಡ್ತಾ ಇರ್ಬೋದು. ಅವನು ಸಿಕ್ಕಾಪಟ್ಟೆ ನಗ್ತಾ ಇದ್ದ ಬೇಬಿ. ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಆರತಿ ಶಾಸ್ತ್ರ ಎಲ್ಲ ಮುಗಿಸಿದ್ವಿ ಫೈನಲಿ. ಸೊ ಫ್ರೆಂಡ್ಸ್, ಈ ರೀತಿ ಇತ್ತು ನಮ್ಮ ಮನೆಯ ಪುಟ್ಟ ಮಕರ ಸಂಕ್ರಾಂತಿ ಸಂಭ್ರಮಾಚರಣೆ. ನಿಮಗೂ ಕೂಡ ಇಷ್ಟ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆಯೇ ಒಂದೊಳ್ಳೆ ಲೈಕ್ ಕೂಡ ಕೊಡಿ. ಸೊ ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ, ನನಗೂ ಕೂಡ ತುಂಬ ಹ್ಯಾಪಿ ಅನಿಸ್ತು. ಫೈನಲಿ ಒಂದು ಆರತಿ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಕೂಡ ಹೋದ್ವಿ. ಇಲ್ಲೇ ಪಕ್ಕದಲ್ಲೇ ಇರ್ತಕ್ಕಂತಹ ಕುಂಬೇಶ್ವರ ದೇವಸ್ಥಾನದಲ್ಲೂ ಕೂಡ ಬಹಳ ವಿಜೃಂಭಣೆಯಿಂದ ವರ್ಷ ಕೂಡ ಜಾತ್ರೆ ಕೂಡ ಮಾಡ್ತಾರೆ. ನಾವು ಹೋಗೋ ಅಷ್ಟರಲ್ಲಿ ಹುಲಿ ಮೆರವಣಿಗೆ ಕೂಡ ಆಲ್ರೆಡಿ ನಡೀತಾ ಇತ್ತು. ಸೊ ಒಳ್ಳೆಯದಾಯಿತು ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೂ ಕೂಡ ಹೋದ್ವಿ. ದೇವರಿಗೆ ನಮಸ್ಕರಿಸಿ ನಂತರ ಜಾತ್ರೆ ಮಹೋತ್ಸವ ಎಲ್ಲ ಕಣ್ತುಂಬಿಕೊಂಡು ತುಂಬ ಖುಷಿಯಾಯಿತು. ಮೆರವಣಿಗೆ ಮತ್ತು ಸಖತ್ತಾಗಿ ಮಾಡ್ತಾರೆ ಫ್ರೆಂಡ್ಸ್. ಹೋದ ಸಾರಿ ಅಂತೂ ತುಂಬ ಮಿಸ್ ಆಗಿತ್ತು, ಬಟ್ ಈ ಸಾರಿ ಅಂತೂ ತುಂಬಾ ಖುಷಿಯಾಯಿತು. ಇನ್ನು ಕುಂಬೇಶ್ವರ ಸ್ವಾಮಿಯ ಗರ್ಭಗುಡಿಗೂ ಕೂಡ ನಮಸ್ಕಾರ ಮಾಡಿದ್ವಿ. ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ರಶ್ ಇದ್ದಿದ್ದರಿಂದ ಕ್ಯೂ ಮೂಲಕ ನಿಂತ್ಕೊಂಡು ಹೋಗಿ ಸರದಿ ಸಾಲಿನಲ್ಲಿ ನಿಂತ್ಕೊಂಡು ದೇವರ ದರ್ಶನ ಕೂಡ ಮಾಡಿದ್ವಿ. ಸಂಜೆ ಈವ್ನಿಂಗ್ ದೇವಸ್ಥಾನದಲ್ಲಿ ಕೂಡ ಪೂಜೆ ಇತ್ತು, ಅಲ್ಲಿಗೂ ಕೂಡ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊ ಬಂದ್ವಿ. ಬೇಬಿಗೂ ಕೂಡ ಒಂದಷ್ಟು ಆಟ ಸಾಮಾನೆಲ್ಲ ಪರ್ಚೇಸ್ ಮಾಡಿಕೊಂಡು ನಂತರ ಊಟದ ವ್ಯವಸ್ಥೆ ಕೂಡ ಇತ್ತು. ಊಟ ಮಹಾಪ್ರಸಾದ ಎಲ್ಲ ಸ್ವೀಕರಿಸ್ಕೊಂಡು ವಾಪಸ್ ಕೂಡ ಮನೆಗೆ ರೀಚ್ ಆದ್ವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲರಿಗೂ ನನ್ನ ನಮಸ್ಕಾರ. ಸಿಗೋಣ ಮುಂದಿನ ವಿಡಿಯೋದು.